ಫ್ರೆಂಡ್ಸ್, ಇವತ್ತು ಟಿಪು ಶಿಫಾಮ್ ಬಂದೆ ನೋಡ್ರಿ, ಬೆಂಗಳೂರಿಗೆ ಬಂದೇನಿ. ನಮ್ಮ ಜೊತೆ ನಮ್ಮ ಜವಾದ್ ಬೇ ಇದಾರೆ. ಜವಾದ್ ಬೇ, ಅಸ್ಲಾಂ ವಾಲೇಕುಮ್. ವಾಲೇಕುಮ್ ಅಸ್ಸಲಾಂ. ಹೇಗಿದ್ದಾರೆ ಜವಾದ್ ಬೇ? ಚೆನ್ನಾಗಿದ್ದೀವಿ ಇಮ್ರಾನ್ ಅವರೇ, ನೀವು ಹೆಂಗಿದ್ದೀರಾ? ಅಲ್ಹಮ್ದುಲಿಲ್ಲಾಹ್, ಆರಾಮಿದೆ ನೋಡ್ರಿ. ಫಾರ್ಮ್ ಹೋಗೋದ್ ಮುಂಚೆ ಇಲ್ಲಿ ತೋರಿಸಿ ನೋಡ್ರಿ, ಜವಾದ್ ಬೇ ಅವ್ರದ್ದು ಇಲ್ಲಿ ಕ್ಲೈಂಟ್ಸ್ ನೋಡ್ರಿ. ಇಲ್ಲಾಗಲೇ ಅವರು ಏನೋ ಸಾಟರ್ಡೆ ಸಂಡೇ ಇರ್ತಾವಲ್ಲ, ಇಲ್ಲಿ ಕುರಿಗಿರಿ ಒಂದು ಕಸ್ಟಮರ್ಸ್ ಬಂದು ಇಲ್ಲೇ ನೋಡಿ ಇಲ್ಲೇ ಚೆಕ್ ಮಾಡಿ ಹೋಗ್ತಾರೆ ನೋಡ್ರಿ. ಬರೀ ಜವಾದ್ ಬೇ ಇವತ್ತು ಜವಾದ್ ಬೇ ಕರೆದಿದ್ರು. ಅವ್ರದ್ದು ಕ್ಲೈಂಟ್ ಇಂದ ಜಾಸ್ತಿ ತಮ್ಮಂದಿರು, ನಾವು ಅಣ್ಣ ತಮ್ಮಂದಿರು. ಓಕೆ, ಜುಬೇರ್ ಬೈ ಅಂತ ಅವ್ರ ಫ್ರೆಂಡ್, ಖಾಸ್ ಫ್ರೆಂಡ್. ಅವ್ರದ್ದು ಕುರಿ ಎಷ್ಟು ಕುರಿ ಸೇಲ್ ಇದಾವೆ ಜವಾದ್ ಬೇ? ಅವ್ರದ್ದು ಒಂದು 40 ಮರಿ ಸೇಲ್ಗೆ ಇದ್ವು. ಎಲ್ಲ ಪೂರ್ತಿ 2 ಹಲ್ಲು. ಆರಾಮಾಗಿ ಇವಾಗ ಕುತ್ಕೊಂಡಿದ್ದಾರೆ. ಓಕೆ, ಪೂರ್ತಿ 2 ಹಲ್ಲು, 75 kg, 80 kg, 85 kg. ಓ, ವೆರಿ ಗುಡ್. ಆ ತರ ಬಂದಿದೆ ನೋಡಿ. ಎಷ್ಟಿದೆ ಜವಾದ್ ಬೈ ಇದು? 83 kg ಇದೆ ಇದು. 83 kg. ಇಲ್ಲಿ ನೋಡ್ರಿ, ಸಂತೆ ಒಳಗೆ ಇಂಥವು ಹಾರಿಸಿದ್ರು ಒಂದೊಂದು ಮರಿ ಸಿಗ್ತಾವ ನಿಮಗೆ. ಇಲ್ಲಿ ಟಿಪು ಶಿಫಾಮ್ ಒಳಗೆ ಏನೋ ಫೆಸಿಲಿಟಿ ಅಂದ್ರೆ ನಿಮಗೆ ಹುಡುಗದ್ ಬೇಡ, ಪ್ರತಿಯೊಂದು ಮರಿ ಏನಿದಾವಲ್ಲ ಎಲ್ಲ ಸೆಲೆಕ್ಟೆಡ್ ಒನ್ ಇದಾವೆ. ಮತ್ತೆ ಎಲ್ಲ ವೇಟೆಡ್ ಇದಾವೆ ನೋಡ್ರಿ. 2 ಒಳಗೆ 75-80 kg ಅಂದ್ರೆ ಒಳ್ಳೆ ರಿಸಲ್ಟ್ ಇದೆ ಟಿಪು ಶಿಫಾಮ್ ಇಂದ. ನಾನು ಮೊದ್ಲೇನು ಮಾಡೀನಿ. ಇವ್ರದ್ದು ರಿಸಲ್ಟ್ ಬಗ್ಗೆ ನಾ ಎಷ್ಟು ಫಾರ್ಮ್ ವಿಸಿಟ್ ಮಾಡಿಲ್ಲ. ಇವ್ರದ್ದು ರಿಸಲ್ಟ್ ಬಗ್ಗೆ, ವೇಟ್ ಗೇನ್ ಚಾಲೆಂಜ್ ಮಾಡ್ತಾರೆ ಅಂದ್ರೆ ನಮ್ಮ ಜವಾದ್ ಬೈ ಫಾರ್ಮ್ ಇಂದ ಟಿಪು ಶಿಫಾಮ್. ಅದರಿಂದ ಜಾಸ್ತಿ ನಮ್ಮ ಮಹಮೂದ್ ಬೈ ಅವ್ರದ್ದು ಬಹಳ ಇದ್ರೊಳಗೆ. ನಾನು ಬರೀ ಮೈಕ್ ಎತ್ಕೊಂಡು ಮಾತಾಡೋದು ಇಮ್ರಾನ್ ಅವರೇ. ಹೌದು, ಎಲ್ಲ ನಮ್ಮ ಅಣ್ಣ ಮಹಮೂದ್ ಬೈ. ಹೌದು, ಅವರು ರೆಡಿ ಮಾಡೋದು. ಇದು ಎಲ್ಲ ಮರಿ ಬಂದಿರೋದು ಸೆಪ್ಟೆಂಬರ್ನಲ್ಲಿ 35 kg, 40 kg ಆ ಬ್ಯಾಚ್ ನಾವು ತೊಗೊಂಡು ಬಂದಿದ್ದೀವಿ. ಪೂರ್ತಿ ಒಂದು 27 ಮರಿ ತೊಗೊಂಡು ಬಂದಿರೋದು. 27ನಲ್ಲಿ ಒಂದು ಸ್ಯಾಡ್ ಪಾರ್ಟ್ನದು ಆಯಿತು, ಒಂದು ಮಾರ್ಟಾಲಿಟಿ ಆಗಿದೆ. ಓಕೆ, ಆಮೇಲೆ 26 ಮರಿ ಇವಾಗ. ಟೋಟಲ್ 75-85 ಆವ್ರೇಜ್ ಇದ್ದಾರೆ. ಮಂತ್ಲಿ ಆವ್ರೇಜ್ ಏನ್ ವೇಟ್ ಗೇನ್ ಮಾಡೋದು ಇದು ನೋಡ್ರೆ ನಿಮ್ಗೆ ಒಂದು 6 kg ಬಂದಿದೆ ನೋಡ್ರಿ. ಒಳ್ಳೆ ರಿಸಲ್ಟ್ ಇದೆ ಜವಾದ್ ಬೈ. ಹೌದು, ಮತ್ತೆ ಸ್ವಂತ ನಿಮ್ದೇ ಡೈಟ್ ಇದೆ, ಮತ್ತೆ ಸ್ವಂತ ನಿಮ್ದೇ ಪ್ರೊಡಕ್ಷನ್ ಇದೆ ಅಲ್ಲ? ಹೌದು, ಎಲ್ಲ ನಮ್ದೇ ಓನ್ ಡಯಟ್ ಎಲ್ಲ ನಾವು ರಿಸರ್ಚ್ ಮಾಡಿದೀವಿ. ಡಾಕ್ಟರ್ ಇಮ್ರಾನ್ ಇದಾರಲ್ಲ ಅವರು, ಅದೇ ಹೆಮ್ಮೆ ಇಲ್ಲ ಅಂದ್ರೆ ಪ್ರೌಡ್ ಇಂದ ಕೆಲಸ ಮುಂದ್ ಮಾಡತ್ತೀರಾ, ಮಾಡ್ತಾ ಇದ್ವಿ. ಆಮೇಲೆ ನಿಮ್ ಫಾರ್ಮ್ ಇಂದ ಮೇನ್ ಕಾನ್ಸೆಪ್ಟ್ ಏನ್ ಜವಾದ್ ಬೈ? ನೀವು ಕುರಿ ತಂದು ಮಾರ್ತೀರಾ, ಏನ್ ಪಲೆಗೆ ಇಡ್ತೀರಾ, ಏನ್ ನಮ್ದು ಪೂರ್ತಿ ಪಲೈ ಕಾನ್ಸೆಪ್ಟ್ ನಮ್ದು. ಓಕೆ, ಕಸ್ಟಮರ್ಸ್ ಮರಿ ತಗೋಬೇಕು, ನಿಮ್ ಕಡೆ ಬಿಟ್ರೆ ನಾವು ರೆಡಿ ಮಾಡ್ತೀವಿ. ಒಂದ್ ಸಣ್ಣ ಮರಿ ತಂದು ಒಂದ್ 20-25 kg ಮರಿ ಬಿಟ್ರೆ ಏನ್ ಚಾರ್ಜ್ ಮಾಡ್ತೀರಿ ಜವಾದ್ ಬೈ? ನಾವು ನೋಡಿ ಈ ವರ್ಷ 3,500 ಮಾಡ್ತಾ ಇದೀವಿ. 3,500 ರೂಪಾಯಿ ಮಾಡತ್ತೀರಾ? ದೊಡ್ಡದ ಮಟನು ಸೇಮ್? ಹೌದು, ನೆಕ್ಸ್ಟ್ ಇಯರ್ ಮೋಸ್ಟ್ಲಿ ನಾವು ಚೇಂಜ್ ಮಾಡ್ತೀವಿ. ಓಕೆ, ನೋಡಿ ಇನ್ನೊಂದು ಮರಿ ಆರಾಮಾಗಿ ಬರ್ತಾ ಇದೆ ನೋಡಿ, ಹೆಂಗೆ ಬ್ಯೂಟಿಫುಲ್. ಬರ್ರಿ. ಜವಾದ್ ಬೈ, ಈಗ ಮರಿ ತೋರ್ಸೋಣ. ಮರಿ ನಮ್ಮ ಜುಬೇರ್ ಬೈ ಅವ್ರದ್ದು ಮರಿ ಇವೆಲ್ಲ. ಅದರಿಂದ ಮುಂಚೆ ಪ್ರೈಸ್ ಪ್ರೈಸ್ ನಾವು ನಂಬರ್ ಕೊಡಿರ್ತೀವಿ. ಓಕೆ, ಜುಬೇರ್ ಅವರಿಗೆ ಡೈರೆಕ್ಟ್ ಮಾಡಬಹುದು. ಓಕೆ ಫ್ರೆಂಡ್ಸ್, ಸ್ಕ್ರೀನ್ ಮೇಲೆ ನಂಬರ್ ಬರೋದು ನೋಡಿ, ಜುಬೇರ್ ಬೈ ಅಂತ. ಟೋಟಲ್ 40 ಶಿಪ್ಸ್ ಇದಾವೆ. ಅವರು 40 ಶಿಪ್ಸ್ ಫಾರ್ ಸೇಲ್ ಇದೆ. ಸ್ಟಾರ್ಟಿಂಗ್ ಪ್ರೈಸ್ ಒಂದು ಅಪ್ರಾಕ್ಸ್ ಸ್ಟಾರ್ಟಿಂಗ್ ಹೇಳಿದ್ರೆ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಇಷ್ಟಿಂದ ಇದೆ ಅಂತ ನೋಡಿ. ಮರಿ ನೋಡಿ, ನೀವು ಬಜಾರ್ ರೇಟ್, ನೀವು ಇಮ್ರಾನ್ ಅವರೇ, ಓಕೆ, ನೀವು ಬಜಾರ್ಗೆ ಹೋಗಿರ್ತೀವಿ, ಈಗ ರೇಟ್ಗೆ ಸಿಗತ್ತೆ ನಿಮ್ಗೆ ಬಜಾರ್. ಈ ಫಿನಿಶ್, ಹೌದು, ಈ ಕ್ವಾಲಿಟಿ ಫಿನಿಶಿಂಗ್, ಹೆಲ್ತ್ ವೈಸ್ ಆಗ್ಲಿ ಇದು ಆಗ್ಲಿ, ನಾ ಮಾರ್ಕೆಟ್ ಒಳಗೆ ಹಿಂಗ್ ತೋರಿಸಿ ನೋಡ್ರಿ ನಿಮ್ಗೆ ಹೆಂಗ್ ಫಿಟ್ ಇದೆ ಅಂತ. ಇಲ್ಲಿ ನೋಡ್ರಿ, ಪೇಡ ಟೈಪ್ ಆಗಿದೆ. ಇದು ಮೇನ್ ಟಿಪು ಶಿಫಾಮ್ ಇಂದ ರಿಸಲ್ಟ್ ಏನಪ್ಪಾ ಅಂದ್ರೆ ಇದು. ಮತ್ತೆ ಮರಿ ನೋಡ್ರಿ ಎಲ್ಲ ಇದಾವ್. ಪ್ರೈಸಸ್ ಏನಕ್ಕೆ ನಾನ್ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ, ಅವರು ಪಲಿ ಮಾಡಿ ಹೌದು ರೆಡಿ ಮಾಡ್ಸಿರೋದು. ನೋಡಿ ನೋಡ್ರಿ ಎಷ್ಟು ಚಂದ ಇದೆ ಇದು. ಬಹುತ್ ಖೂಬ್ಸೂರತ್ ಮಾಶಾಅಲ್ಲಾ. ಓಕೆ, ಬರೀ ಜವಾದ್ ಹಂಗೆ ತೋರ್ಸೋಣ. ಬರೀ ಎಷ್ಟು 40 ಶಿಪ್ಸ್ ತೋರ್ಸೋಣ ನೋಡ್ರಿ ಫ್ರೆಂಡ್ಸ್. ಯಾವ್ದಾರ ಇದ್ರೊಳಗೆ ಬೇಕಪ್ಪ ಅಂದ್ರೆ ಅದ್ರೊಳಗೆ ಸ್ಕ್ರೀನ್ ಶಾಟ್ ತೆಗೆದು ನೀವು ಅದ್ರೊಳಗೆ ಕಳಿಸ್ಬಿಟ್ರೆ ಅವರು ಜುಬೇರ್ ಬೈ ಅವರು ನಿಮಗೆ ರೇಟ್ ಹೇಳ್ತಾರೆ. ಅದರಿಂದ ಮುಂಚೆ ಒಳ್ಳೆ ಇದೆ. ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ, ಸೂಪರ್ ಮಾಶಾಅಲ್ಲಾ. ಜವಾದ್ ಬೈ, ಇದನ್ನು ಬಹಳ ಚೆನ್ನಾಗಿದೆ. ಕುದುರೆ ಇದ್ದಂಗೆ ನೋಡ್ರಿ. ಇದು ಲೈವ್ ವೇಟ್ ಎಷ್ಟಿದೆ ಜವಾದ್ ಬೈ? ಇದು 70 ಇದೆ. 70 ಇದೆ. ಸಣ್ಣದಂದ್ರೆ ಎಷ್ಟು ಲೈವ್ ವೇಟ್? ಕಡಿಮೆ ಎಷ್ಟಿದೆ? ಕಡಿಮೆ ಇದೆ 69. ಓಕೆ, ಮಹಮೂದ್ ಬೈ ಸ್ವಲ್ಪ ಕಾಲ್ ಬಿಡ್ರಿ, ಒಂದೇ ನಿಮಿಷ ಕಾಲ್ ಬಿಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಕಾಲ್ ಬಿಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಸಾಲಿಡ್ ಇದೆ ಮಾಚಾರಲ್ಲ. ಇದನ್ನು ಟಿಪು ಶಿಫಾಮ್ ಮಾಡಕ್ಕೆ ಪಲೆಗೆ ಬಂದಿದೆ. ಓನರ್ ನೀವೇನಾ? ಓಕೆ, ಏನ್ ಹೆಸರು ನಿಮ್ದು? ಇವರು ಹೇಳೋದು ತಮಿಳ್ನಲ್ಲಿ, ಇವರು ಬಂದಿರೋದು ಚೆನ್ನೈಯಿಂದ.
चेन्नई, ओके। चेन्नई कस्टमर Okay. ಹೆಸರು सनन भाई हिंदी आता आपको? हिंदी आता है। हिंदी आता है। क्या नाम आपका? मेरा नाम मोहम्मद सन्नान, मोहम्मद सन्नान। चेन्नई। चेन्नई से। चेन्नई में हाँ। किधर है भैया? चेन्नई में हम आनानगर में है, ओके। कोयम्बेड के बाजू। उधर भी फार्म है, आप क्यों सेलेक्ट किया टीपू शिवम? नहीं, खासकर पिछले साल मैं टीपू फार्म में मतलब इंस्टा में देखता था ओके। तो पसंद आ रहा था, मतलब थोड़ा डिफरेंट ब्रीड था, क्या उसका नाम मतलब पता नहीं था मुझे। ओके। जब मैं आया दे पोलाइटली रिसीव्ड मी एंड अच्छा एक्सप्लेन करिए ओके। क्या खिला रहे हैं उसको, कैसा उसको वेट ग्रोथ करा रहे हैं। ओके। अल्हम्दुलिल्लाह बहुत पसंद आया। ओके। अमीनगढ़ लिया ओके। इस साल इंशाल्लाह, माचला और अमीनगढ़ भी एक ले रहा हूँ ओके। इंशाल्लाह, आज हो जाएगा। और बेंगलुरु में भी इतने सारे है फॉर्म्स, आप टीपू शिवम ही क्यों सेलेक्ट किया? द वे ही स्टार्टेड स्पीकिंग विद मी, हाँ, द वे वो- ही वो प्लस पॉइंट जो बुला के गया मुझे, मतलब एक मोहब्बत थी उनके पास से जो बात किया, बहुत पसंद है। इनका ही नहीं, इनके 3 भाई का भी ऐसा लैंग्वेज है। हाँ, मोहम्मद भाई हाँ। बहुत मुझे पर्सनली Friends, फेवरेट ನಾನು मोहम्मद ಇವ್ರ भाई और starting जवाद ಇವ್ರ- भी है। ಇನ್ಕ ಸ್ಟಾರ್ಟಿಂಗ್ ಇವ್ರ ಫಾರ್ಮ್ ಓಪನ್ ಆಗಿಂದ ನಾನು ಯಾಕೆ ಇವ್ರ ಫಾರ್ಮ್ ಜೊತೆಗಿದ್ದೀನಿ ಅಂದ್ರೆ, ಏನು ದುಡ್ಡು ಅದು ಇದೆಲ್ಲ ಇವ್ರ ಪ್ರೀತಿ, ಅಣ್ಣ ತಮ್ಮರು ಯಾವಾಗ ಬಂದ್ರು ನಾವು ವಯಸ್ಸೊಳಗೆ ಸಣ್ಣರಿದ್ರು ಭಾಳ ರೆಸ್ಪೆಕ್ಟ್ ಕೊಡ್ತಾರೆ. ನಾನು ಸುಮ್ಮನೆ ಅವ್ರ ಮುಂದೆ ಹೇಳ್ಬಾರ್ದು, ಭಾಳ ರೆಸ್ಪೆಕ್ಟ್ ಕೊಡ್ತಾರೆ, ಭಾಳ ಇದು ಮಾಡ್ತಾರೆ. ನೋಡ್ರಿ ಕಸ್ಟಮರ್ ಅದೇ ಹೇಳ್ತಾರೆ. और इनका पलाई का रिजल्ट कैसा भैया? माशाल्लाह अनएक्सपेक्टेड था मुझे, मैं एक्सपेक्ट करया नहीं था। गए साल का भी बोलता हूँ, इट वाज 68 kg व्हेन आई परचेस। अनएक्सपेक्टेड था, जब 1.5 months था इट वाज शोइंग 76। माशाल्लाह। आई वाज अनएक्सपेक्टेड एंड जो रमजान में लिए बकरीद के टाइम पे, रमजान में आके खरीद परचेस किया हमारे से। ओके। रमजान के आके बाद में बकरीद जब फिनिशिंग होके बकरा गया, ओके। 75 केजीज इनके स्पॉट पे था। माशाल्लाह। ओके, थैंक यू सनन भाई. ठीक है, ಚಲೋ ಜವಾಬ್ದಾರಿ ಫ್ರೆಂಡ್ಸ್. ಅವ್ರ ಕಸ್ಟಮರ್ ರಿವ್ಯೂ ತೋರಿಸಿದ್ದೇನಪ್ಪ ಅಂದರೆ, ಅವ್ರು ಚೆನ್ನೈ ಒಳಗೂ ಫಾರ್ಮ್ಸ್ ಭಾಳ ಇದಾವಲ್ಲ, ನೀವು ಅಲ್ಲೇ ಇಡ್ಬೋದಿತ್ತಲ್ಲ, ಇಲ್ಲಿ ಬೆಂಗಳೂರು ಆಗೈತೆ ಅಂದ್ರೆ ಭಾಳ ಪ್ರೀತಿಯಿಂದ ಮಾತಾಡ್ತಾರೆ ಅಣ್ಣ ತಮ್ಮರು ಇವರು. ಆಮೇಲೆ ಅದರಿಂದ ಬೆಸ್ಟ್ ಕ್ವಾಲಿಟಿ ಇವ್ರದ್ದು ಫೀಡಿಂಗ್ ಸಿಸ್ಟಮ್, ಮತ್ತು ಇನ್ನೊಂದು ಫಾರ್ಮಿಗೆ ಬಂದರೆ ಭಾಳ ಪ್ರೀತಿಯಿಂದ ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ಆಮೇಲೆ ನಾನು ಬೆಂಗಳೂರಿಗೆ ಇಟ್ಟೆ, ಬೆಂಗಳೂರಿಗೆ ಅಷ್ಟು ಫಾರ್ಮ್ಸ್ ಇದಾವಲ್ಲ, ಮತ್ತು ಬೆಂಗಳೂರೊಳಗೆ ಇವ್ರದೇ ಫಾರ್ಮ್ ಹಾಕಿಟ್ಟೆ ಅಂತ ಹೇಳಿದ್ರೆ ಇಲ್ಲ ರಿಸಲ್ಟ್ ಇದೆ ಅಂತ. ನಾನು ಸುಮ್ಮನೆ ಬುಲ್ಡಿ ಬಿಡೋಕ್ಕಿಂತ ಕಣ್ಣು ಮುಂದೆ ನೀವು ನೋಡ್ಬೋದು ರಿಸಲ್ಟ್ ಹೆಂಗಿದೆ ಅಂತ. ನೋಡ್ರಿ ಇವೆಲ್ಲ ಒಂದು 30 kg 25 kg 35 kg ಮರಿ ತಂದು ಈ ನಮೂನಿ ಮೇಸರ್ ಅಂದ್ರೆ ಜವಾಬ್ದಾರಿ ಏನು ಲೈವ್ ಇಟ್ಟಿದವ್ರಿ ಇವು? ಅದು ಹೇಳಿ ಇಮ್ರಾನ್ ಅವರೇ, ಎಷ್ಟಿರ್ಬೋದು? ನಂದು ಅಂದಾಜ್ ನೋಡ್ರಿ, ನಾನು ಅಂದಾಜ್ ಹೇಳ್ತೀನಿ. ಒಂದು ಮಾರ್ಕೆಟ್ ಒಳಗೆ ಹೇಳ್ಬೇಕಂದ್ರೆ ಮರಿ ನೋಡಿದ್ರೆ ಒಂದು 70 kg. 100 kg ಇದೆ. ಮಾಶಾ ಅಲ್ಲ ಮಾಶಾ ಅಲ್ಲ ಮಾಶಾ ಅಲ್ಲ. ನೋಡ್ರಿ ನಾನು ಇದು ಒಳಗಡೆ ಇದೆ, ನಿಮ್ಗೆ ಅದಕ್ಕೆ ಅರ್ಥ ಆಗ್ತಾ ಇಲ್ಲ. ಹೌದು ಮಷೀನ್ ಇದೆ, ಹೌದು ನಾವು ಜಾಸ್ತಿ ತೂಕ ಮಾಡಲ್ಲ. ಹೌದು. ಅವ್ರಿಗೆ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ ಮೊಹಮ್ಮದ್ ಬೈಯಿಂದ, ಅದು 100 kg. ನೋಡ್ರಿ ನಂದು ಅಪ್ರಾಕ್ಸ್ ಒಂದು 70-75 kg ಇರ್ಬೋದು ಅಂತ ನಾನು ಹೇಳೋದಿದ್ದೆ. ಓಕೆ, ನೋಡ್ರಿ ಅಲ್ಲಿ ಲೈವ್ ಇಟ್ ಅವ್ರದ್ದು ರಿಸಲ್ಟ್ ಹೆಂಗಿದೆ ಮತ್ತು ಎಷ್ಟು ಇದೆ ಅಂದರೆ 100+ ವ್ಯಾಲ್ಯೂನೇ ಬೇರೆ ಇದೆ. ಓಕೆ, ಈ ಮರಿ ಭಾಳ ಚೆನ್ನಾಗಿದೆ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನೋಡೋದಂದ್ರೆ ಸೇಲಿಗಿದೆ ಜವಾಬ್ದಾರಿ ಇದು? ಇಲ್ಲ ಇಲ್ಲ, ಅದು ಸೇಲ್ಗಿಲ್ಲ. ಸೇಲಿಗಿಲ್ಲ ಅಂತೆ. ಓಕೆ ಓಕೆ, ಮರಿ ಹಬ್ಸ್ಬಿಡಿ. ನೋಡಿ ಇಮ್ರಾನ್ ಬೈ ಹೆಂಗ ರೆಡಿ ಆಗಿದೆ. ಹೌದು, ಫುಲ್ ನೋಡಿ. ಇದ್ಕೊಳ್ರಿ ಯಾವ್ದು ಫೋಟೋ ತೆಗೆಯೋಣ ಒಂದು. ಹಂಗೆ ಇದ್ಕೊಳ್ರಿ ಯಾವ್ದು. ಬನ್ನಿ ಫ್ರೆಂಡ್ಸ್, ಹಂಗೆ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಮತ್ತು ಎಷ್ಟು ಈ ವೇಟ್ ಒಳಗೂ ಎಷ್ಟು ಆಕ್ಟಿವ್ ಇದಾವೆ ಅದು ನೋಡ್ರಿ. ಇವೆಲ್ಲ ಜುಬೇರ್ ಬೈದಾ? ಇದು ಇನ್ನೊಬ್ರು ಕಸ್ಟಮರ್ದು, ಓಕೆ. ಜುಬೇರ್ ಬೈದು ಅಲ್ಲಿ ಒಳಗಡೆ ಇದೆ. ಇದು ಬೇರೆ ಕಸ್ಟಮರ್ಸ್ ಪಲ್ಲಿಗೆ ಬಂದಾವು, ಪಲೈಗೆ ಬಂದಿರೋದು. ರಿಸಲ್ಟ್ ತೋರಿಸ್ತಾ ಇರೋದು ನಿಮ್ಗೆ. ನಿಮಗೆ ರಿಸಲ್ಟ್ ತೋರ್ಸೋದ ನೋಡ್ರಿ ಹೆಂಗೆ ಸಾಲಿಡ್ ಅದಾವೆ. माशाल्लाह माशाल्लाह. स्पेशली हमारे बेंगलुरु के सब्सक्राइबर कोई देख रहे तो कमेंट में माशाल्लाह ज़रूर लिखिए कि तो इतनी मेहनत बनाना बोले तो बहुत मुश्किल, और एक बकरा नहीं होता संभालने. ये देखो माशाल्लाह. ನೋಡ್ರಿ ಒಂದಂತ ಕುರಿ ಹೇಳ್ಬೋದು, ಒಂದಲ್ಲ. ಇಲ್ಲಿ ನೋಡ್ರಿ ಎಷ್ಟಿದಾವೆ. ಇಲ್ಲಿ ನೋಡಿ ಇಮ್ರಾನ್ ಅವ್ರ ಮೇಂಟೈನ್ ಮಾಡುವ ಆ ಕಡೆ ಇದಾವೆ ಬರ್ರಿ. ಓ ಇದೇ ಆದ್ರಿ ಬಲೂನು ಡಾರ್ಪರ್. ಇದು ನೋಡ್ರಿ ಹೆಂಗಿದೆ, ಇದು ನೋಡಿ ಲಡ್ಡು ಆಗಿದೆ. ಶೇಪ್ ಫಿಟ್ಟಿಂಗ್ ಹೆಂಗಿದೆ ಮರಿದು ನೀವು ಹೇಳ್ಬೇಕು. ಇಲ್ಲ ಮಾಶಾಲ್ಲ ಭಾಳ ಚೆನ್ನಾಗಿದೆ ಫ್ರೆಂಡ್ಸ್. ಇದ್ರೊಳಗೆ ಯಾವ ಮರಿನೂ ಜರೆಯಂಗಿಲ್ಲ, ಅಂದರೆ ಯಾವುದು ತೆಗಿಯಂಗಿಲ್ಲ. ಇದು ಇಲ್ಲ ಅಂತ ಒನ್ ಆಫ್ ದ ಬೆಸ್ಟ್ ಇಂದ ಬೆಸ್ಟ್ ಅಂತಾರಲ್ಲ, ಅಷ್ಟು ಎಲ್ಲ ಟಿಪು ಶಿಫಾಮ್ ಅವೈಲೇಬಲ್ ಇದೆ. ಹಾಂಡಲ್ ನೋಡಿ ಇಲ್ಲಿ. ಜವಾದ್ ಭಾಯಿ ಒಂದು ಮಾತು ಹೇಳ್ರಿ ನನಗೆ, ಅಕಸ್ಮಾತ್ ಈಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಯಾರ ಖರೀದಿ ಮಾಡ್ಕಂದ್ರೆ ಈಗ ನಿಮ್ ಕಡೆನೇ ಕಂಟಿನ್ಯೂ ಮಾಡ್ಬೋದಾ ಪಲೈಗೆ ಬಕ್ರೀದ್ ಮಾಡ? ಹೌದು ಆರಾಮಾಗಿ ಮಾಡ್ಬೋದು. ಯಾವ್ದು ಸೇಲ್ ಇದೆ ಅದನ್ನು ಹಂಗೆ ವಿಡಿಯೋ ಒಳಗೆ ಹೇಳ್ಬಿಡ್ರಿ ನೀವು. ಆಮೇಲೆ ಹಾಂಟಲ್ ನೋಡ್ರಿ, ಇಲ್ಲಿ ಹಾಂಟಲ್ ಒಂದು 80-85 ಇದೆ ಜವಾದ್. ಹೌದು ಇದೆ. ಇದು ಪಕ್ಕ ಇದೆ ನೋಡ್ರಿ, 80-85 ಇದೆ. ಯಾಕಂದ್ರೆ ಅದು ಭಾರಿ ಅದು 100 ಕಿಲೋ ಇದೆಲ್ಲ. ಅದು ಇಲ್ಲಿ ನೋಡ್ರಿ ಹೆಂಗೆ ಹುಲಿ ಇದ್ದಂಗೆ ನೋಡಿ. ಮಾಶಾಅಲ್ಲಾ.
ಓಕೆ, ಇದು ನೋಡ್ರಿ ಹೆಂಗೈತೆ ಲಡ್ಡು. ಇದು ನಮ್ಮ ದೋಸ್ತಿಂದ ಸಫ್ದಾರ್ ಭಾಯ್ ಅಂತ ನಮ್ಮ ದೋಸ್ತ್ ಇದ್ದಾರೆ, ಅವ್ರದ್ದು ಇದು. ಓಕೆ, ಇದೂ ಸೇಲಿಗಿದೆ. ಓಕೆ, ಇದೂ ಭಾಳ ಚೆನ್ನಾಗಿದೆ ನೋಡಿ. ಯಾವ್ದು ಮತ್ತೇನು ತೋರ್ಸಾತೀರಿ? ಇದು ನೋಡಿ, ಒಂದಕ್ಕೊಂದು ಪ್ಯಾಟರ್ನ್, ಒಂದಕ್ಕೊಂದು ಒಳ್ಳೊಳ್ಳೆ ಹಾರ್ಸ್ ತಂದಾರ. ಇದು ಒಂದು ಲಾಂಗ್ ಏರ್ ಗೋಟ್ ಐತೆ ನೋಡ್ರಿ, ಬರ್ಬರ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ. ಓ ಮಾಶಾಲ್ಲ, ಬರ್ಬರ ನೋಡ್ರಿ ಹೆಂಗೆ ಫಿಟ್ಟಿಂಗ್ ಇದೆ, ಕಸಿ ಬರಬರ. ಲೆವಿಟ್ ಎಷ್ಟಿದೆ ಜವಾಬ್ ಇದು? 75 kg. 75 kg, ಭಾರಿ ಸಾಲಿಡ್ ಐತೆ. ಇಲ್ಲೇ ನೋಡ್ಕೊಳ್ರಿ ಅವ್ರದ್ದು ಪಲ್ಯ ರಿಸಲ್ಟ್ ಹೆಂಗಿದೆ ಅಂತ. ಇಲ್ಲೇ ನೋಡ್ಕೊಳ್ರಿ, ಇಲ್ಲಿ ನೋಡ್ರಿ. ಪಲ್ಯ ರಿಸಲ್ಟ್ ಎಲ್ಲೋ ಗೊತ್ತಾಗ್ತೈತೆ ನಿಮಗೆ. ನೀವು ಮಾರ್ಕೆಟ್ಗೆ ಹುಡುಕ್ತಿದ್ರೆ ಒಂದೊಂದು ಸಿಗ್ತಾವೆ ಇಂಥವು, ನಿಮಗೆ ಒಂದೊಂದು ಹುಡುಕ್ತಾವೆ. ಇದು ಏನಪ್ಪ ಅಂದರೆ ಮಾರ್ಕೆಟಿಂದ ಹುಡುಕಕ್ಕಿಂತ ಟಿಪು ಶಿಫಾಮ್ ಬಂದುಬಿಟ್ರೆ ಸೀದಾ ಗೋಸು ನಿಮಗೆ ಎಲ್ಲ ಸೆಲೆಕ್ಷನ್ ಸಿಗ್ತಾವೆ ನೋಡ್ರಿ. ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ, ಕಾಶ್ಮೀರಿ. ಆಮೇಲೆ ಈ ಬ್ರೀಡ್ ನೋಡ್ರಿ ದುಂಬಾ ಅಂತಾರೆ ಇದಕ್ಕೆ. ಇದು ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು 110 ಐತಾ? ಹೌದು ನೋಡ್ರಿ, ಪಕ್ಕ ನಾನು 110. ಫ್ರೆಂಡ್ಸ್, ಇದ್ರೊಳಗೆ ಯಾವ ವೇಟ್ ನಾನು ಕೇಳೋದಿಲ್ಲ, ಅವರಿಗೆ ಗೊತ್ತಿಲ್ಲ, ನನಗೆ ಮಾತಾಡಿಲ್ಲ. ಏನಪ್ಪ ಅಂದರೆ ನನಗೆ ಒಂದು ಅಂದಾಜು ಗೊತ್ತಾಗಿದೆ, ಯಾಕಂದ್ರೆ ನಾನು ಮಾರೋದು ಗೊತ್ತೈತಲ್ಲ ನೋಡ್ರಿ. ಕಾಟಾ ಮಿಷಿನ್ ಇದಾವೆ, ಕಾಟಾ ಮಾಡ್ತಾರೆ. ಆಮೇಲೆ ಅವ್ರ ಫೀಡಿಂಗ್ ನೋಡ್ಕೊಳ್ರಿ. ಓಕೆ, ಆಮೇಲೆ ಇಲ್ಲಿ ನೋಡ್ರಿ ಗುಜರಿ, ಇವು ಎಷ್ಟೆಷ್ಟು ದೊಡ್ಡ ಕಸಿ ಹೋದಾಗ ನೋಡ್ರಿ. ಯಾರ ಕಸಿ ಲವರ್ಸ್ ಇದ್ರು ಜವಾಬ್ದಾರಿ ನಂಬರ್ ಹಾಕಿರ್ತೀನಿ, ಜವಾಬ್ದಾರಿ ಕಾಲ್ ಮಾಡ್ರಿ. ಇದು ತಿರ್ಗಾ ನಮ್ದು ಪಲಿ ಜುಬೇರ್ ಭಾಯ್ ಅವರದು ಲೈನ್ ಇದು ಪೂರ್ತಿ. ಓಕೆ, ಇವೆಲ್ಲ ಜುಬೇರ್ ಭಾಯ್ ಮರಿ ನೋಡ್ರಿ. ಎಲ್ಲ ಜುಬೇರ್ ಭಾಯ್ ಅಂದರೆ ಇವರು ಖಾಸು ದೋಸ್ತು ಪ್ಲಸ್ ಒಂದು ಇಲ್ಲಿ 40 ಕುರಿ ಅವ್ರದ್ದೇ ಪಲೈಗಿಟ್ಟಾರ. ಓಕೆ, ಅವರು ಮನೆಗೆ ತೊಗೊಂಡು ಎಷ್ಟು ಬೇಕಷ್ಟು ಬೇಕಂತಾರೆ, ಉಳಿದಿದ್ದು ಸೇಲಿಗಿದೆ. ಯಾರಿಗೆ ಯಾವ್ದು ಯಾವ್ದು ಇಷ್ಟ ಇದೆಲ್ಲ ಸ್ಕ್ರೀನ್ಶಾಟ್ ತಗೊಳ್ರಿ. ಜುಬೇರ್ ಭಾಯ್ ನಂಬರ್ ಅಂತ ಜುಬೇರ್ ಭಾಯ್ ಅಂತ ಹಾಕಿ ಅವ್ರ ನಂಬರ್ ಹಾಕಿ ನೋಡ್ರಿ. ಜುಬೇರ್ ಭಾಯ್ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಜುಬೇರ್ ಭಾಯ್ ಹೇಳ್ತಾರೆ. ಓ, ಮತ್ತು ಆವ್ರೇಜ್ ವೇಟ್ 60-65 kg ಮೇಲೆ ಇದಾವೆ. ಕಡಿಮೆ ಅಂದರು 65 kg ಇಂದ 80-85 ಮಟ್ಟ ಇದಾವಲ್ಲ ಅವ್ರದ್ದು. ಜುಬೇರ್ ಭಾಯ್ದು 65 ಇಂದ 85. ಜುಬೇರ್ ಭಾಯ್ ಅವ್ರದ್ದು 65 kg ಇಂದ 85 kg ಮಟ್ಟ ಇದೆ. ಆಮೇಲೆ ಎಸ್ಪೆಷಲಿ ಯಾರ ಬಕ್ರಿಗೆ ಈಗ ತೊಗೊಂತೀರ ಅಂದ್ರೆ ಬೇಕಾದ್ರೆ ಇಲ್ಲೇ ಜವಾದ್ ಭಾಯ್ ಕಡೆ ಬೇಕಾದ್ರೆ ಫಾರ್ಮಿಗೆ ಇಡ್ಬೋದು. ಹೌದಾ? ಹೌದು. ಓಕೆ, ಇವೆಲ್ಲ ಕುರಿ ತೋರಿಸಿ ನಾನು ಇದು ಲಾಸ್ಟ್ ಇಲ್ಲೊಂದು ತೋರಿಸ್ಬಿಡ್ತೀನಿ. ಜುಬೇರ್ ಭಾಯ್ ಸಾನಿಯಾನ್ ಇದು. ಓಕೆ, ಜುಬೇರ್ ಭಾಯ್ದು ಇಲ್ಲಿ ಮಟ್ಟ ಲಾಸ್ಟ್ ಇದೆ. ಹೌದು, ಇದು ಸಾನಿಯಾನ್ ಸೇಲ್ ಇದೆ. ಇದು ಜವಾಬ್ ಭಾಯ್ ಇದೆ. ಇನ್ನೊಂದು ತೋರಿಸ್ತೀನಿ ಬನ್ನಿ ನಿಮ್ಗೆ, ನೀವು ಹೇಳಿ. ನೋಡ್ರಿ ವಿಲಾಯತ್ ಹೆಂಗಿದಾವ, ಬನ್ನೂರು ನೋಡ್ರಿ ಇಲ್ಲಿ ಗಿಡ್ಡ ಹೆಂಗಿದಾವ. ಇದು ಯಾರ್ದು ಗೊತ್ತು? ಬರ್ರಿ, ಯಾವ್ದ ಇದು ಯಾರ್ದಿದೆ? 1 2 3 4. ಓಕೆ, ಯಾರ್ದು ಇದು ಗೊತ್ತು ನಿಮ್ಗೆ? ಯಾರ್ದು ಇದು? ನೀವೇ ಕೊಟ್ಟಿರೋದು ಲಾಸ್ಟ್ ಇಯರ್. ನಾನೇ ಕೊಟ್ಟಿದ್ ಮರಿ. 18 kg ಇತ್ತು, 65 kg ಇದೆ. ಫ್ರೆಂಡ್ಸ್ ನೋಡ್ರಿ, ನಾವು ಜೋಳ ಮರಿ ಮಾಡ್ತೀವಲ್ಲ, ಜೋಳ ಮರಿ ಕೊಟ್ಟಿದ್ದೆ ನಾನು ಟಿಪು ಶಿಫಾಮರಿಗೆ. ಈಗ ನೋಡ್ರಿ 65 kg ಅಂದ್ರೆ ನಾ ಕೊಟ್ಟಿದ್ದು ಇಂಪಾರ್ಟೆಂಟ್ ಇಂದ ಇವ್ರು ಹೆಂಗ್ ಮೇಸಾರಲ್ಲ ಅದು ಇಂಪಾರ್ಟೆಂಟ್. ಯಾಕಂದ್ರೆ 4 ಮರಿ ಕೊಟ್ಟಿರೋದು. ಹೌದು, ನೋಡ್ರಿ 65 kg ಇದಾವೆ ನೋಡ್ರಿ. फ्रेंड्स, ये बच्चे मैं ही दिया था हमारे जवाब भाई को, 18-20 किलो के बच्चे दिया था. अभी देखो उनकी मेहनत क्या है फार्म की, और हमारे महमूद भाई की इसमें तारीफ करने की बात है कि ये तो 65 kg तक कैसे बकरे. ये याद है इमरान भाई? ये फार्म में लास्ट बच्चा है तुम्हारे फार्म में. वो वहाँ से खाली करा रहे फार्म. ನಮ್ಮ ಫಾರ್ಮ್ ಒಳಗೆಲ್ಲ ಮರಿ ಕೊಟ್ಟಿದೆ ಅಂತ ವಿಡಿಯೋ ಹಾಕಿದ್ದೆ ನೋಡ್ರಿ. ಸಣ್ಣ ಮರಿ ಕೊಟ್ಟಿದ್ದೆ ಅವರಿಗೆ. ಇದನ್ನು ಹಂಗೆ ಆಯ್ತು ನೋಡ್ರಿ. ಇದನ್ನು ಒಂದು 60 kg ಜವಾಬ್ ಭಾಯ್. 14 kg बच्चा है. 14 kg ಕೊಟ್ಟಿದ್ದೆ ಮರಿ. ಈಗ ಎಷ್ಟಿದ್ರಿ? 60 ಮೇಲೆ. 60 ಮೇಲೆ ನೋಡ್ರಿ. 14 kg ಲೈವ್ ಇಟ್ಟಿದ್ದು ಸಣ್ಣ ಮರಿ ಹಾಲು ಕುಡಿಸೋದು. ಅದು ಚೆನ್ನಾಗೈತೆ ಅಂತ ಹೇಳಿ ಜವಾಬ್ ಏನು ಮಾಡಿದ್ರೆ ನೀವು ಕೊಟ್ಬಿಡ್ರಿ ಅಂತ ಹೇಳಿ ಒಯ್ದ್ರ ಅದು. ಈಗ ಅವ್ರ ಫಾರ್ಮ್ ಒಳಗೆ ನೋಡ್ರಿ ನಿಂತ್ಕೊಂಡಿದ್ದೆ 65 kg 60 kg ಮೇಲೆ ನಿಂತ್ಕೊಂಡಿದ್ದೆ ನೋಡ್ರಿ. ಭಾರಿ ಚೆನ್ನಾಗಿದೆ ಜವಾರಿ ಮರಿ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು ಚೆನ್ನಾಗಿದೆ ಅಂತ ನೋಡ್ತಂದಿದ್ದು ನಾನು. ಚೆನ್ನಾಗಿದೆ ಕಾಲ್ಗೀಲೊಳಗೆ ಮತ್ತೆ ಇದು ಅಂತ ಭಾಳ ಚೆನ್ನಾಗಿದೆ. ಇದು ಏನು ರೇಟ್ ಏನಾರು ಹೇಳ್ತೀರಾ ಜವಾಬ್? ಇಲ್ಲ ಇಮ್ರಾನ್ ಅವರೇ, ನೀವು ಕೊಟ್ಟಿರೋದು ಮರಿ ನಮ್ಮ ಮನೆಗೆ ಇರಬೇಕದು. ಓಕೆ, ಬರ್ರಿ. ಇನ್ನೂ ಇದಾವೆ ಬರ್ರಿ. ಈ ಕಡೆ ಫಾರ್ಮ್ಸ್ ಒಳಗೆ ಇನ್ನೂ ಭಾಳ ಕುರಿ ಇದಾವೆ, ತೋರಿಸ್ತೀನಿ. ಇದು ನೋಡ್ರಿ ಹೆಂಗೆ ಎಷ್ಟು ಚೆನ್ನಾಗೈತಿ. ಇದನ್ನು ಜುಬೇರ್ ಭಾಯ್ ಅವ್ರದ. ಹೌದು ನೋಡ್ರಿ, ಇವು ಲೈನು ಜುಬೇರ್ ಭಾಯ್ ಇದೆ. ಇದು ಮೌಳಿ ಎಷ್ಟಲ್ಲಿ ಇರ್ಬೋದು ಇದು? ಇದು ಜಿರುತಿದ್ದು. ಜಿರುತಿದ್ದು. ಓಕೆ, ಒಂದು 60 kg. 60 kg ಪಕ್ಕ ನೋಡ್ರಿ. ಪಕ್ಕ. ಇನ್ನೂ ಹಲ್ಲು ಹಾಕಿಲ್ಲ. ಓಕೆ,
ಇವು 2 ಮರಿ ಇದು 2 ಮಾಡಿ ಹೇಳಿ. ಯಾರ್ದ್ರಿ? ನದೀಮ್ ಬೈಗೆ ನೀವು ಕೊಡ್ಸಿರೋದು. ಓ ಓಕೆ. ನಮ್ಮ ಕ್ಯಾಟಲ್ ಫೀಡ್ National cattle feed. ನ್ಯಾಷನಲ್ ಕ್ಯಾಟಲ್ ಫೀಡ್ ನದಿಮಣ್ಣ ಅವ್ರದ್ದು ಇದು. 2 ಮರಿ ಎಷ್ಟು ಚೆನ್ನಾಗಿದೆ ನೋಡ್ರಿ. 2 ಮರಿ ಜೋಳ ಮರಿ ಕೊಟ್ಟಿದ್ದೆ ಅವ್ರಿಗೂ. ಎಷ್ಟು ಚೆನ್ನಾಗಿದೆ. ಇಲ್ಲ ವೇಟ್ ಎಷ್ಟಿದೆ ಜೋಳದ ಇದು? ಇದು 60 60 ಕೆಜಿ. ಎಲ್ಲ 60 ಕೆಜಿ. ಇದು ನೋಡ್ರಿ ಎಷ್ಟು ಚಂದ ಇದೆ ಇದು. ಇದು ನಮ್ದು ಇದು ಜುಬೇರ್ ಬೈದು. ಸುಬೇರ್ ಬೈದ್ ನೋಡಿ. ಇದು ಭಾರಿ ಸಾಲಿಡ್ ಐತೆ ನೋಡಿ. ಭಾರಿ ಚಂದ ಇದೆ. ಓಕೆ. ಇದು ಲೈವ್ ವೇಟ್ ಇದು 68 ಇದೆ. 68 ಕೆಜಿ ನೋಡ್ರಿ. ಯಾರಿಗಾರ ಬೇಕಂದ್ರೆ ಜುಬೇರ್ ಬೈ ನಂಬರ್ ಸ್ಕ್ರೀನ್ ಬರ್ತೈತಲ್ಲ, ಸ್ಕ್ರೀನ್ ಶಾಟ್ ತಗೊಳ್ರಿ. ಎಸ್ಪೆಷಲಿ ಈ ಕುರಿಗೆ ಭಾಳ ನೀವು ಜುಬೇರ್ ಬೈ ತಲೆ ತಿನ್ಬೇಕು ನೋಡ್ರಿ. ಭಾರಿ ಚೆನ್ನಾಗಿದೆ ಇದು. ಆಮೇಲೆ ಇವು ಎಸ್ ಸಿ ಅವರು ಬ್ಯಾಂಗ್ಳೂರ್ ಅನಿಮಲ್ ಟೀಮ್ ಅವ್ರದ್ದು 2 ಮರಿ ಅದು. ಅವ್ರದ್ದು ಓಕೆ. ಅವ್ರದ್ದು ಮನಿದ್ ನೋಡ್ರಿ. ಓಕೆ, ಭಾಳ ಚೆನ್ನಾಗಿದೆ. ಮತ್ತೆ ಯಾವ ಇನ್ನು ಜುಬೇರ್ ಬೈದು ಇದೆ, ತೋರಿಸ್ತೀರಿ ಬನ್ನಿ. ಮಾರ್ಕ್ ನೋಡಿ, ಮತ್ತೊಂದ್ಸರಿ ನೋಡ್ಕೊಳ್ರಿ. ಫುಲ್ ಅಗ್ರೆಷನ್. ಓಕೆ. ಎರಡು ಕಣ ಗೆದ್ದಿರೋದು ಮರಿ ಇದು. ಮುಂದೆ ಹೋಗಕ್ಕೆ ಬಿಡಲ್ಲ. 2 ಕಣ ಮಾಡಿದ್ದ ನೋಡ್ರಿ. 4 ಇದು. ಇದು 6 ಹೋಗ್ದಿದ್ದ ನೋಡ್ರಿ. ಭಾರಿ ಚೆನ್ನಾಗಿ ಕರಿ ಕಣ್ಣು ಭಾರಿ ಚೆನ್ನಾಗಿತ್ತು. ಓಕೆ. ಇದ್ರ ಪ್ರೈಸ್ ಏನಾರ ಕೊಟ್ ಮಾಡ್ತೀರಾ? ಇಲ್ಲ ಇನ್ನು ಪ್ರೈಸ್ ನಾವು यार कौन तो शौक के लिए है बोले तो देखो बकरा स्पेशली कौन तो बच्चे की चेन ऐसे लेके जाना किया तो नहीं यहाँ रखने तो रख सकते हैं. बहुत गर्म है याद. बहुत गर्म है बच्चा और बहुत खूबसूरत भी है. वो तो नोट ಎಷ್ಟು ಚಂದ ಇದಾವೆ. ಎಷ್ಟು ಮಾಶಾಅಲ್ಲಾ. ये भी जुबेर भाई के ये भी सेल को है. हाँ, ಇದನ್ನು जुबेर भाई ಒಂದು ನೋಡ್ರಿ ಮೇಕೆ. ये भी जुबेर भाई का. ये भी है. हाँ, ये आपको हमारे और एक कस्टमर यासीन उनका है. ಇದು जुबेर भाई, ಇದು ಯಾಸಿನ್ ಭಾई ಅಂತ ನೋಡ್ರಿ. ಅವ್ರು ತಲೆಗೆ ಇಟ್ಟಾರೆ. ಓಕೆ. ಇದೊಂದು ಗೋಯರ್ ಐತೆ ನೋಡ್ರಿ. ಗೋಯರ್ ಇದು ರಾಮ್ ಬೂಸ್ಟ್ ಇಮ್ರಾನ್ ಭಾई ಡಾಕ್ಟರ್ ಇಮ್ರಾನ್ ಅವ್ರದ್ದು ನೋಡ್ರಿ. ಇದು ಸ್ವಲ್ಪ ಒಂದಕ್ಕೊಂದು ಮರಿ ನೋಡಿ. ಭಾರಿ ತಲೆ ಕೆಡ ಐತಿ ನೋಡಿ. ಮರಿ ನೋಡಿ ಕೆಡ ಐತೆ. ಅದ್ ನೋಡ್ರಿ ಅದ್ ಹೆಂಗ್ ತಲೆ ಕೆಡ್ಸೋಣ. ಬರ್ರಿ. बकरे एक से एक है. देखे तो सिर गर्म हो रहा. इतने एक से एक जबरदस्त बकरे है. और एक से एक पूरे बाहर लगा को दिखाई दो तुम ना, और समझ में आता. बाहर निकाल करे तो माशाल्लाह समझ में आता. ಇಲ್ಲಿ ನೋಡ್ರಿ ಎಲ್ಲ 100% ಇದೆ. ಇಲ್ಲ 80-85 ನಾ. ಹೌದು, 80-85 ನೋಡ್ರಿ. ಭಾರಿ ಸಾಲಿಡ್ ಐತಿ. ये जबरदस्त चीज है. जुबेर भाई का ये ಇವೆಲ್ಲ ಜುಬೇರ್ ಭಾई ನೋಡ್ರಿ. सिंगा कैसे हैं? ಜುಬೇರ್ ಭಾई ವಿಡಿಯೋ ಒಳಗಿಲ್ಲ. ಜುಬೇರ್ ಭಾई ಇದ್ದಿದ್ರೆ ತೋರಿಸ್ತಿದ್ದೆ ನಿಮಗೆ. ಒಂದು ದೊಡ್ಡ ಶೌಕ್ದಾರ್ ಇವರು. ಓಕೆ ನೋಡ್ರಿ. ಇಷ್ಟು ಕುರಿ ಇಟ್ಟಾರೆ, ಇಷ್ಟು ಕುರಿ ಮೇಯ್ಸಾದಾರ ಅಂದ್ರೆ ಮಾಮೂಲಿ ಅಲ್ಲ. ಯಾಕಂದ್ರೆ ಇದ್ರ ಮೇಂಟೆನೆನ್ಸ್ ದುಡ್ಡು ಎಷ್ಟಾಗ್ತಾವು. ಓಕೆ. ಆಮೇಲೆ ಅವ್ರ ಫ್ರೆಂಡ್ಶಿಪ್ ಒಳಗೆ ಏನು ಮಾಡಾದಾರೆ ಅದು ಬೇರೆ ಅದು. ಆಮೇಲೆ ನೋಡ್ರಿ ಎಷ್ಟು ಚೆನ್ನಾಗಿದಾವ ಮರಿ. ಓಕೆ. ಇಷ್ಟೇನಾ ಜವಾಬ್ ಭಾई? ಹೌದು. ಬನ್ನಿ ಫಾರ್ಮ್ಗೆ ನೋಡಿ ಮರಿ ಹೆಂಗೆ ಸಾಕಿದೀವಿ ನಾವು. ಓಕೆ. ನೋಡಿಕೊಂಡು ನಮಗೆ ಕಮೆಂಟ್ನಲ್ಲಿ ಹಾಕಿ. ಏನಾದರೂ ಚೇಂಜಸ್ ನಾವು ಮಾಡ್ಬೇಕಂದ್ರೇನು ಹಾಕಿ. ಹೌದು ಕರೆಕ್ಟ್. ಇದು ಒಂದು ಫಾರ್ಮಿಂದ ಒಳ್ಳೆ ಸಜೆಷನ್ ನೋಡ್ರಿ. ಈ ಫಾರ್ಮ್ ಅವರು ಯಾವತ್ತು ನಮ್ದೇನ ಇಷ್ಟು ಚೆನ್ನಾಗಿ ಸಾಕಾರ ಅಂದ್ಮೇಲೂ ಏನಾರ ನಮ್ದೊಳಗೆ ಇನ್ನೂ ಏನಾರ ಮೈನಸ್ ಇದೆ ಅಂದ್ರೆ ಕಮೆಂಟ್ ಮಾಡಿ. ಓಕೆ. ನೋಡೋಣ ನಾವು ಏನ್ ಮಾಡಬಹುದು. ಇನ್ನು ಒಳ್ಳೆ ಏನ್ ಮಾಡೋದು ನಾವು ಮಾಡ್ತೀವಿ, ಟ್ರೈ ಮಾಡ್ತೀವಿ. ಮತ್ತೆ ಟಿಪು ಶೀಪ್ ಫಾರ್ಮ್ ಇಂದ ಒಂದು ನಂಬರ್ ಹೇಳ್ಬಿಡಿ ಜವಾಬ್. 73537 ಓಕೆ 90019. ಓಕೆ. ಇದು ಟಿಪು ಶೀಪ್ ಫಾರ್ಮ್ ಇಂದ ಬೇರೆ ಕುರಿ ಯಾರು ಇದ್ರೆ ಅವ್ರಿಗೆ ಫಾರ್ಮಿಗೆ ಬರ್ರಿ ನೋಡ್ರಿ. ಓಕೆ. ಇಲ್ಲಾಂದ್ರೆ ನೀವು ಬೇರೆ ಕಡೆ ಇದ್ದೀರ ಅಂದ್ರೆ ಬೇಕಾದ್ರೆ ಈ ವಿಡಿಯೋ ಸ್ಕ್ರೀನ್ ಶಾಟ್ ಕಳಿಸಿ ಜವಾಬ್ ಭಾई ಕಳಿಸ್ಬೋದು. ಆಮೇಲೆ ಜುಬೇರ್ ಭಾಯ್ದು ಏನು ಹೇಳಿಲ್ಲ, ಜುಬೇರ್ ಭಾಯ್ಗೆ ಕಳಿಸ್ರಿ. ಅದ್ರ ರೇಟ್ ಅವ್ರು ಹೇಳ್ತಾರೆ, ಯಾಕಂದ್ರೆ ಅದ್ರ ರೇಟ್ ಇವ್ರು ಹೇಳಲ್ಲ. ಓಕೆ ಓಕೆ ಜವಾಬ್ ಭಾई. ಓಕೆ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ಬರೀ ನಾವು ಒಳ್ಳೆ ಮರಿ ಇದೆ ಅದಿಲ್ಲ. ನಾವು ಇನ್ನೊಂದು ಮರಿಗೆ ಹಾಸ್ಪಿಟಲ್ ತಗೊಂಡು ಹೋಗ್ತಾ ಇದೀವಿ. ಓಕೆ. 15 ದಿವಸದಿಂದ ಸರ್ಜರಿ ಎಲ್ಲ ಆಗಿದೆ. ಓಕೆ. ಇದು ಒಂದು ಪಾರ್ಟ್. ಓಕೆ. ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ ಫಾರ್ಮಿಂಗ್ ನಲ್ಲಿ. ಇದು ಒಂದು ಸ್ಯಾಡ್ ಪಾರ್ಟ್. ಓಕೆ. ನೋಡಿ ಇದು ಮರಿ. ಓ ಇದೇನಾಗಿದೆ? ಇದಕ್ಕೆ ಪತ್ರಿ ಬರುತ್ತೆ ಅಲ್ಲ. 75 kg ಇತ್ತು ಮರಿ. 75 kg ಇದ್ದಿದ್ದು. रमजान के आखिरी अशरे में हॉस्पिटल को ले जाको कैथेटर सर्जरी सब हो गए इसकी. ಓ ನೋಡ್ರಿ ಇದು 75 ಟ್ರೀಟ್ಮೆಂಟ್ ನಡ್ತಾ ಇದೆ. ಜಿಂದ ತೂಕ 75 ಇತ್ತು. ಕಲ್ಲು ಸ್ಟೋರಿನ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಈಗ ನೋಡ್ರಿ ಎಷ್ಟು ವೇಟ್ ಹಿಡಿದಿತ್ತು ಅದು. ಆಮೇಲೆ ಹಾಸ್ಪಿಟಲ್ ಕರ್ಕೊಂಡು ಆಪರೇಷನ್ ಎಲ್ಲ ಮಾಡ್ಕೊಂಡ್ ಬಂದಾರೆ. ಹೌದು. ಓಕೆ. ಇದು ಯಾವ ಫಾರ್ಮ್ ಅವರು ತೋರ್ಸಲ್ಲ, ಯಾಕಂದ್ರೆ ಚೆನ್ನಾಗಿ ವಿಡಿಯೋ ತೋರ್ಸ್ತಾರೆ. ಇಂಥ ಮೈನಸ್ ಪಾಯಿಂಟ್ ಯಾವ ತೋರ್ಸಲ್ಲ, ಯಾಕಂದ್ರೆ ಹಿಂಗ್ ಇದಾವಂತ. ಹಂಗಂದ್ರೆ ಜವಾಬ್ದಾರಿ ತೋರ್ಸಾದ್ರೆ ಏನಪ್ಪಾ ಅಂದ್ರೆ ನಮ್ಮ ಫಾರ್ಮ್ ಒಳಗೆ ಒಳ್ಳೇದು ಇದೆ ಕೆಟ್ಟದ್ದು ಇದೆ. ನೀವು ಬರ್ರಿ ನಮ್ಮ ಫಾರ್ಮಿಗೆ ವಿಸಿಟ್ ಮಾಡ್ರಿ. ನಮ್ಮ ಫಾರ್ಮ್ ಒಳಗೆ ನೋಡ್ರಿ. ಇಷ್ಟ ಆದರೆ ನಿಮ್ಮ ಮರಿ ಪಲೆಗಿಡ್ರಿ, ಇಲ್ಲ ಸೇಲಿಗಿದ್ರೆ ಸೇಲಿಗೆ ತಗೊಳ್ರಿ. ಓಕೆ.
ಯಾರಿಗಾರ ಇದ್ರೆ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರೀ ಜವಾಬ್ ಕಾಂಟ್ಯಾಕ್ಟ್ ಮಾಡ್ಬೋದು. ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೆಂಗೆ ಕಾಣಿಸ್ತಾ ಕಮೆಂಟ್ ನೋಡ್ರಿ. ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಫೇಸ್ಬುಕ್ ನೋಡೋದಿರಂದ್ರೆ ಫೇಸ್ಬುಕ್ ಫಾಲೋ ಮಾಡ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್.